ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಾವು ಹೆಣ್ಮಕ್ಳೆಲ್ಲ ಸೇರಿಕೊಂಡು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಶಾಪಿಂಗ್ ಮಾಡೋಣ ಅಂತ ಅಷ್ಟೇ. ಮದುವೆಗೂ ಮುಂಚೆ ಎಲ್ಲೇ ಹೊರಗಡೆ ಹೋಗಬೇಕಾದ್ರೂ ಅಪ್ಪ ಅಮ್ಮನ ಪರ್ಮಿಷನ್ ತೊಗೊಳ್ಬೇಕಾಗಿತ್ತು. ಇನ್ನು ಮದುವೆ ಆದಮೇಲೆ ನಾವೆಲ್ಲೇ ಹೋಗಬೇಕು ಅಂತ ಹೇಳಿದ್ರು ಗಂಡನ ಜೊತೆನೇ ಓಡಾಡಬೇಕಾಗಿತ್ತು. ಇಂಡಿಪೆಂಡೆಂಟಾಗಿ ಓಡಾಡೋದು ನನಗಂತೂ ಯಾವಾಗ ಅಂದರೆ ಕಾಲೇಜ್ ಡೇಸಲ್ಲಿ ಅಷ್ಟೇ ನಂಗೆ ನೆನಪಾಗ್ತಿರೋದು. ಅದರಲ್ಲೂ ಅಪ್ಪ ಅಮ್ಮನ ಕೇಳ್ಕೊಂಡೇ ಓಡಾಡ್ತಿದ್ವಿ, ಅದು ಬೇರೆ ವಿಷಯ ಬಿಡಿ. ಇನ್ನು ಮಕ್ಕಳಾಗ್ಬಿಟ್ರಂತೂ ನಮಗೆ ನಾವು ಟೈಮ್ ಕೊಡೋದನ್ನೇ ನಾವು ಮರ್ತೋಗ್ಬಿಟ್ಟಿರ್ತೀವಿ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಕಮೆಂಟ್ ಮಾಡಿ, ಓಕೆನಾ? ಅದಕ್ಕೆ ನಾವೆಲ್ಲ ಏನು ಮಾಡಿದ್ವಿ ಅಂದರೆ ನಮ್ಮ ಹಸ್ಬೆಂಡ್ದಿರಿಗೆ ಫೋನ್ ಮಾಡಿ ಇವತ್ತು ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದರೆ ಶಾಪಿಂಗ್ ಮಾಡೋಣ ಅಂತ. ಇವತ್ತೊಂದು ಡೇ ಸ್ವಲ್ಪ ಚಿಲ್ ಆಗಿರೋಣ ಅಂತ ಹೇಳಿ ನಾವು ಔಟಿಂಗ್ ಹೋಗ್ತಾ ಇದ್ದೀವಿ. ಸೊ ನಾವು ಬರೋದು ಲೇಟ್ ಆಗುತ್ತೆ ಮನೇಲಿ ಅಂತ ಎಲ್ಲ ಹೇಳಿ ಅಲ್ಲಿಂದ ನಾವು ಹೊರಟ್ವಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಏನಪ್ಪ ಅಂತ ಹೇಳಿದರೆ, ನಾನು ನಮ್ಮ ಅಕ್ಕ ಮತ್ತು ನಮ್ಮ ಸ್ಪಂದು 3 ಜನನೂ ಹೊರಗಡೆ ಹೋಗೋಣ ಅಂತ ಇದ್ದಿದ್ದು. ಬಟ್ ಆದರೆ ನಮ್ಮ ಜೊತೆ ಇನ್ನಿಬ್ಬರು ಆ್ಯಡ್ ಆಗಿದ್ದಾರೆ. ಅವ್ರು ಯಾರಪ್ಪ ಅಂತ ಹೇಳಿದರೆ ನಮ್ಮ ಸೋನು ಇದ್ದಾರಲ್ವಾ, ಅವರ ಫ್ರೆಂಡ್ಸು. ಸೊ ನಾವು 5 ಜನನೂ ಇವತ್ತು ಹೊರಗಡೆ ಬಂದಿದ್ದೀವಿ. ಎಲ್ಲಿಗೆ ಅಂತಲೇ ಹೇಳಲಿಲ್ಲ, ಆ್ಯಕ್ಚುಲಿ ಲೂಲು ಮಾಲ್ಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋಣ ಅಂತ. ನಾವೇನು ಪ್ಲ್ಯಾನ್ ಮಾಡಿರಲಿಲ್ಲ ಇಂಥ ದಿನವೇ ಹೋಗಬೇಕು ಅಂತ. ಇದು ಅನ್ಪ್ಲ್ಯಾನ್ಡ್, ಓಕೆನಾ? ಸೊ ಬೆಳಿಗ್ಗೆಯಿಂದ ಮನೇಲಿ ಕೆಲಸ ಮಾಡಿಕೊಂಡೇ ಇದ್ವಿ ಎಲ್ಲರೂ, ಪ್ರತಿಯೊಬ್ಬರೂ. ಅನ್ಪ್ಲ್ಯಾನ್ಡ್ ಅಂತ ಹೇಳಿದ್ರೆ ಮಧ್ಯಾಹ್ನ 1 ಗಂಟೆಲಿ ಅಂದ್ಕೊಳ್ತೀನಿ ನಮ್ಮ ಅಕ್ಕ ಕಾಲ್ ಮಾಡಿ ಹಿಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಏನು ಮಾಡ್ತೀಯಾ, ಬರ್ತೀಯಾ ಇಲ್ವಾ ಅಂತ ಕೇಳಿದ್ಲು. ಸೊ ಅವಾಗ 2:30 ಟ್ರೈನ್ ಇತ್ತು. 1 ಅವರಲ್ಲಿ ನಾನು ಹೆಂಗಪ್ಪ ರೆಡಿ ಆಗೋದು, ಲಿಶುನು ರೆಡಿ ಮಾಡಿಕೊಂಡು ನಾನು ರೆಡಿ ಮಾಡ್ಕೊಂಡು ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಾನು ಮಹಿಗೆ ಕಾಲ್ ಮಾಡಿಬಿಟ್ಟು, ಯಾವಾಗಲೂ ಇದನ್ನು ಕೇಳ್ತಾ ಇರ್ತೀವಲ್ವ, ಸೊ ಯಾಕಿವತ್ತು ನಾವು ಹೆಣ್ಮಕ್ಳೇ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರಬಾರ್ದು ಅಂತ ಒಂದು ಮಾತನ್ನು ನಾನು ಮಹಿಗೆ ಕೇಳಿದೆ. ಓ ಹೌದಾ, ಇಷ್ಟೊಂದು ಧೈರ್ಯ ಬಂದುಬಿಟ್ಟಿದೆಯಾ ನಿಮಗೆ? ಆಯಿತು, ಆರಾಮಾಗಿ ಓಡಾಡ್ಕೊಂಡು ಬಾ, ನಾನೇನು ರಿಸ್ಟ್ರಿಕ್ಷನ್ಸ್ ಮಾಡೋದಿಲ್ಲ. ಯಾವಾಗಲೂ ಕೇಳ್ತಾ ಇರ್ತೀಯಲ್ವಾ, ಆರಾಮಾಗಿ ಓಡಾಡ್ಕೊಂಡು ಬಾ, ನಿಂಗೆ ಏನು ಬೇಕೋ ಅದನ್ನು ತಗೋ ಅಂತಲೇ ಹೇಳಿದ್ರು. ಆ ಮಾತು ಹೇಳಿದ ತಕ್ಷಣ ನನಗಂತೂ ತುಂಬ ಖುಷಿ ಆಗೋಯಿತು. ಸೊ ರಿಟರ್ನ್ ಅಕ್ಕನ ಕಾಲ್ ಮಾಡಿ ನಾನು ಇನ್ನೊಂದು 1.5 ಅವರಲ್ಲಿ ನಾನು ಸ್ನಾನ ಮಾಡಿಕೊಂಡು ಲಿಶುಗೂ ಸ್ನಾನ ಮಾಡಿಸಿ ಬೇಗ ಕ್ವಿಕ್ಕಾಗಿ ರೆಡಿಯಾಗಿ ಬಂದುಬಿಡ್ತೀನಿ ಸಿಂಪಲಾಗಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಲಿಶುಗೆ ನಾನು ಇಬ್ಬರೂ ಬೇಗ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಎಷ್ಟು ಫಾಸ್ಟಾಗಿ ಬಂದೆ ಅಂದರೆ, ನನ್ನ ದುರಾದೃಷ್ಟನೋ ಏನೋ, ನನಗೆ ಆಟೋನೇ ಸಿಗ್ತಾ ಇರಲಿಲ್ಲ. ಎಲ್ಲರೂ ಆಲ್ರೆಡಿ ರೈಲ್ವೆ ಸ್ಟೇಷನಲ್ಲಿ ಇದ್ದರು. ಸೊ ನನಗೆ ಆಟೋನೇ ಸಿಗ್ತಾ ಇರಲಿಲ್ಲ. ನಾನು ನಡೆದು ಹತ್ತತ್ರ ಬಸ್ ಸ್ಟ್ಯಾಂಡ್ವರೆಗೂ ನಾನು ನಡ್ಕೊಂಡು ಬಂದಿದ್ದೀನಿ ಲಿಶಾಂತ್ನ ಕರ್ಕೊಂಡು. ಹೆವಿ ಬಿಸಿಲು ಬೇರೆ ಇತ್ತು, ತುಂಬ ಸುಸ್ತಾಗ್ತಾಯಿತ್ತು. ರಿಟರ್ನ್ ಮನೆಗೆ ಹೋಗ್ಬಿಡೋಣಪ್ಪ, ಇದು ಬೇಡಕ್ಕೆ ಬೇಡ, ನನಗೆ ಆಗ್ತಾಯಿಲ್ಲ ಇದು ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಒಂದು ಆಟೋ ಕೂಡ ಸಿಕ್ತು. ಅದನ್ನು ಕ್ಯಾಚ್ ಮಾಡಿಕೊಂಡು ನಾನು ರೈಲ್ವೆ ಸ್ಟೇಷನ್ ಕಡೆ ಹೊರಟೆ. ಅಷ್ಟರಲ್ಲಿ ಅಕ್ಕ ಫೋನ್ ಮಾಡಿದ್ದು, ಟ್ರೈನ್ ಬಂದುಬಿಟ್ಟಿದೆ, ಏನು ಮಾಡ್ತೀಯಾ, ಇನ್ನೇನು ಮೂವ್ ಆಗೋ ಮೂಮೆಂಟ್ ಇದೆ ಅಂತ ಹೇಳಿದ್ಲು. ನಾನು ಇನ್ನೇನು ಬರೋದು ಬಂದುಬಿಟ್ಟಿದ್ದೀನಿ, ಈಗ ನಾನು ರಿಟರ್ನ್ ಹೋಗ್ತೀನಿ ಅಂದರೆ ನನಗೆ ಶೇಮ್ ಆಗಿಬಿಡುತ್ತೆ. ಯಾಕಂದರೆ ನಾನು ಅಷ್ಟೊಂದೆಲ್ಲ ಹೇಳ್ಬಿಟ್ಟು ನಾನು ಒಬ್ಬಳೇ ಹೋಗ್ತೀನಿ ಅಂತ ಹೇಳಿ ಬಂದೋಳು. ರಿಟರ್ನ್ ಹೋದರೆ ಮಹಿ ಬೈತಾರೆ ನನಗೆ, ಇದೆಲ್ಲ ಬೇಕಾ ನಿನಗೆ ಅಂತ ಹೇಳಿ. ಸೊ ಹಂಗೂ ಧೈರ್ಯ ಮಾಡಿ ನಾನು ರೈಲ್ವೆ ಸ್ಟೇಷನ್ಗೂ ರೀಚ್ ಆದಮೇಲೆ ಏನಾಯಿತು ಅಂತ ಹೇಳಿದರೆ, ಟ್ರೈನ್ ಮೂವ್ ಆಗೋಯಿತು, ಅಂದರೆ ಮೂವ್ ಆಗ್ತಾ ಇತ್ತು. ನಾನು ಓಡ್ತಾ ಇದ್ದೀನಿ ಲಿಶಾಂತ್ನ ಕರ್ಕೊಂಡು. ನನಗೆ ಫುಲ್ ಮೈಂಡೆಲ್ಲ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ನಾನು ಓಡೋದನ್ನು ನೋಡಿ ಎಷ್ಟೋ ಜನ ಹೇಳ್ತಾಯಿದ್ರು, ಟ್ರೈನ್ ಮಿಸ್ ಆಗುತ್ತೆ, ಬೇಡಪ್ಪ, ಏನಾದರೂ ಹೆಚ್ಚು ಕಡಿಮೆ ಆದರೆ ಬೇಡ, ನೆಕ್ಸ್ಟ್ ಟ್ರೈನ್ ಸಿಗುತ್ತೆ ಅದರಲ್ಲಿ ಹೋಗು ಅಂತ ಹೇಳಿದ್ರು. ಬಟ್ ನನಗೆ ಆಲ್ರೆಡಿ ಟ್ರೈನ್ ಟಿಕೆಟ್ ಕೂಡ ತಗೊಂಡಿದ್ರು. ಎಲ್ಲರೂ ನನ್ನ ಕರೀತಾಯಿದ್ರು, ಬಾ ಅಂತ, ನಮ್ಮ ಅಕ್ಕ ನನ್ನ ತಂಗಿ ಅವರೆಲ್ಲ. ಬಟ್ ಆದರೆ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ. ಸೊ ಫೈನಲಿ ಈ ಫ್ಲ್ಯಾಗ್ ಎಲ್ಲ ಆಡಿಸ್ತಾರಲ್ಲ ರೈಲಲ್ಲಿ, ಅವ್ರು ಅದನ್ನು ಏನು ಹೇಳ್ತಾರೆ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಅವರು ನಾನು ಬರೋದನ್ನ ನೋಡಿ ಸ್ಟಾಪ್ ಮಾಡಿಸಿ ಪಾಪ ಅವರೇ ಬಂದು ನನ್ನ ಹತ್ಸಿದ್ರು. ನಂಗೆ ಅದೊಂದು ರೀತಿ ಹೆಂಗೆ ಅನಿಸ್ಬಿಟ್ಟಿತ್ತು ಅಂದರೆ, ಈ ಸೀರಿಯಲ್ಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ಈ ಥರ ಒಂದು ಸೀನ್ ಆಗುತ್ತಲ್ಲ, ಸೊ ನನಗೂ ಅದೇ ಸೀನ್ ನೆನಪಾಗ್ತಾಯಿತ್ತು. ನಾನು ನನ್ನ ತಂಗಿ ಅದನ್ನೆಲ್ಲ ಹೇಳ್ಕೊಂಡು ನಗಾಡ್ಕೊಂಡು ಬಂದ್ವಿ. ಸೊ ಇಷ್ಟು ಒಂದು ಸ್ಟೋರಿ ನಡೆದಿದ್ದು ಮನೆಯಿಂದ ರೈಲ್ವೆ ಸ್ಟೇಷನಲ್ಲಿ. ಟ್ರೈನ್ ಕ್ಯಾಚ್ ಮಾಡೋದೇ ಒಂದು ಸ್ಟೋರಿ ಆಗಿಬಿಟ್ಟಿತ್ತು. ಕ್ಯಾಚ್ ಮಾಡಾದಮೇಲೆ ಮಹಿಗೆ ಫುಲ್ ಡೀಟೇಲಾಗಿ ನಾನು ಹೇಳಿದೆ. ನನಗೆ ಏನೇ ಒಂದಿರಲಿ ನಾನು ಮುಚ್ಚಿಟ್ಕೊಳ್ಳೋದಕ್ಕೆ ನನಗೆ ಬರೋದೇ ಇಲ್ಲ. ನಾನು ಅದು ಏನೇ ಒಂದು ಥಿಂಗ್ಸ್ ಆಗಿರಲಿ ನಾನು ಮಹಿ ಹತ್ರ ಪ್ರತಿಯೊಂದೂ ಶೇರ್ ಮಾಡಿಬಿಡ್ತೀನಿ.
ಅಂದರೆ ಆವತ್ತಿನ ದಿನ ಎಲ್ಲ ಏನೇನು ಆಗಿದೆ ಅದನ್ನೆಲ್ಲ ನಾನು ಪ್ರತಿದಿನವೂ ಅವ್ರಿಗೆ ಒಪ್ಪಿಸ್ತಾ ಇರ್ತೀನಿ. ಸೊ ಅದೇ ಒಂದು ರೂಢಿ ನನಗೆ. ಇದನ್ನು ಕೂಡ ಹೇಳಿದೆ, ಅವರು ಬೈತಾಯಿದ್ರು, ನೀನು ಒಬ್ಬಳೇ ಹೋದ್ರೇ ನನಗೆ ಬೇಡ ಅಂತ ಅಂತೀನಿ, ಅದರಲ್ಲೂ ಪಾಪನ ಇಟ್ಕೊಂಡು ನೀನು ಓಡೋಗಿ ಟ್ರೈನ್ ಕ್ಯಾಚ್ ಮಾಡಿದ್ಯಾ ಅಂದರೆ ಇದೆಲ್ಲ ರಿಸ್ಕ್ ಅಮ್ಮ, ನೆಕ್ಸ್ಟ್ ಟೈಮ್ ಈ ರೀತಿ ಮಾಡಬೇಡ ಅಂತ ಹೇಳಿದ್ರು. ಸೊ ನನಗೂ ಸ್ವಲ್ಪ ಹೌದಲ್ವಾ, ಪಾಪನ ಇಟ್ಕೊಂಡು ಈ ರೀತಿ ಓಡಾಡೋದು ತಪ್ಪು. ಅದು ರೈಲ್ವೆ ಸ್ಟೇಷನಲ್ಲಿ ಓಡೋಗ್ಬಿಟ್ಟು ಟ್ರೈನ್ ಹತ್ತೋದು ಇಟ್ಸ್ ನಾಟ್ ಅ ಜೋಕ್ ಅಲ್ವಾ ಅಂತ ಅಂದ್ಕೊಂಡು ಓಕೆ ಏನೂ ಆಗಿಲ್ಲ, ಆರಾಮಾಗಿ ಬಂದಿದ್ದೀವಲ್ವ ಅಂತ ಅದೊಂದು ಖುಷಿ ಇತ್ತು ಅಷ್ಟೇ. ಸೊ ಇವಾಗ ನಾವು ಲುಲು ಮಾಲ್ಗೂ ಕೂಡ ರೀಚ್ ಆದ್ವಿ. ಆ್ಯಂಡ್ ಲಿಶಾಂತ್ಗೆ ಇದು ಫಸ್ಟ್ ಟೈಮ್ ನಾನು ಮಾಲ್ಗೆ ಅಂತ ಕರ್ಕೊಂಡು ಬಂದಿರೋದು. ನಾನು ಪ್ರೆಗ್ನೆನ್ಸಿಲಿ ಅಂದರೆ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಕ್ಕಿಂತ ಮುಂಚೆ ಇದೇ ಮಾಲ್ಗೆ ಬಂದಿದ್ದು, ಲುಲು ಮಾಲ್ಗೆ. ಅದು ಬಿಟ್ಟರೆ ನೆಕ್ಸ್ಟು ಇವಾಗ ಬಂದಿದ್ದೀನಿ. ಸೊ ಲಿಶಾಂತ್ಗೆ ಫಸ್ಟ್ ಟೈಮ್ ಮಾಲ್ಗೆ ಅಂತ ಕರ್ಕೊಂಡು ಬಂದಿರೋದು. ಸೊ ಅವನಿಗೆ ಪ್ರತಿಯೊಂದನ್ನು ತೋರಿಸ್ತಾ ಇದ್ದೆ. ಅವನು ಕೂಡ ಎಲ್ಲ, ಅವನಿಗೂ ಸ್ವಲ್ಪ ನಿದ್ದೆ ಇತ್ತು, ನಿದ್ದೆಗಣ್ಣಲ್ಲಿ ಅವನು ಎಲ್ಲನೂ ನೋಡ್ತಾ ಇದ್ದ. ಆ್ಯಂಡ್ ಎ ಸಿ ಕೂಡ ಇತ್ತಲ್ವ ಅಂತ ಹೇಳಿ ನಾನು ಟೋಪಿ ಹಾಕ್ದಂಗೆ ಇದ್ದೆ. ನಂದೇನಪ್ಪ ಅಂತ ಹೇಳಿದ್ರೆ ವಿಡಿಯೋ ಮಾಡೋದು ಇದೇ ಆಗಿಬಿಟ್ಟಿತ್ತು. ಆ್ಯಂಡ್ ಲಿಶಾಂತ್ಗೆ ಪ್ರತಿಯೊಂದನ್ನು ತೋರಿಸೋದೇ ನನಗೆ ಆ ಎಕ್ಸೈಟ್ಮೆಂಟ್ ಇದೆಯಲ್ಲ, ಸೊ ಅದನ್ನು ಹೇಳೋದಕ್ಕಾಗೋದಿಲ್ಲ. ಎಲ್ಲರೂ ಶಾಪಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಸೊ ನಾನೇನು ತಗೊಂಡೆ ಅಂತ ನೀವು ಕೇಳೋದಾದರೆ ನಾನು ಏನೂ ತೊಗೊಂಡಿಲ್ಲ. ಯಾಕೆ ಅಂತ ಹೇಳಿದರೆ ಲಿಶಾಂತ್ ಬರ್ಡೇಗೆ ಆಲ್ಮೋಸ್ಟ್ ನಾವೆಲ್ಲ ಶಾಪಿಂಗ್ ಮಾಡ್ತಾ ಇದ್ದೀವಲ್ವ, ಸೊ ಎಕ್ಸ್ಟ್ರಾ ಏನೂ ನಾನು ತೊಗೊಳೋದು ಬೇಡ ಅಂತ. ಆ್ಯಂಡ್ ಲಿಶುಗೂ ಕೂಡ ನಾನು ಅಂದರೆ ಬಟ್ಟೆ ಎಲ್ಲ ನೋಡ್ತಾ ಇದ್ದೆ, ನನಗೇನಾದ್ರು ಇಷ್ಟ ಆದರೆ ತೊಗೊಳ್ಳೋಣ ಅಂತ. ಬಟ್ ನನಗೆ ಯಾವುದು ಕಲೆಕ್ಷನ್ ಇಷ್ಟ ಆಗಲಿಲ್ಲ. ಆ್ಯಂಡ್ ನಿಮಗೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತ ಹೇಳಿದ್ರೆ, ದಯವಿಟ್ಟು ಯಾರು ಇನ್ಸ್ಟಾಗ್ರಾಮಲ್ಲಿ ಆಫರ್ ಇದೆ ಜುಡಿಯೋದಲ್ಲಿ, ಈ ರೀತಿ ಎಲ್ಲ ಫೆಸ್ಟಿವಲ್ಗೆ ಆಫರ್ ಬಿಟ್ಟಿದ್ದಾರೆ, ಕಡಿಮೆ ಪ್ರೈಸಲ್ಲಿದೆ, ಹೋಗಿ ನೀವು ಬೈ ಮಾಡಿ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ನೀವು ನಮ್ಮ ಥರ ಫೂಲ್ ಆಗಬೇಡಿ. ಸೊ ನಾವು ಅದನ್ನೇ ಅಂದ್ಕೊಂಡು ಹೋದ್ವಿ. ಯಾವುದು ಆಫರ್ ಇರಲಿಲ್ಲ. ಒಂದೊಂದು ಬಟ್ಟೆಗೆ ಎಷ್ಟೆಷ್ಟು ಪ್ರೈಸ್ ಇಡಬೇಕು ಅಷ್ಟೇ ಪ್ರೈಸಲ್ಲೇ ಇಟ್ಟಿದ್ರು. ಯಾವುದು ಕಡಿಮೆ ಪ್ರೈಸಲ್ಲಂತೂ ಇರಲಿಲ್ಲ. ನಿಜವಾಗ್ಲೂ ನಾನು ಅಲ್ಲಿ ಹೋದ್ಮೇಲೆ ನಾನು ಇದು ಎಲ್ಲ ಗೊತ್ತಾಗಿದ್ದು, ಈ ಥರ ಎಲ್ಲ ನಂಬಿ ಮೋಸ ಹೋಗಬಾರ್ದು ನಾವು, ಲೈಕ್ಸು ಕಮೆಂಟ್ಸ್ಗೋಸ್ಕರ ಹೀಗೆಲ್ಲ ಮಾಡ್ತಾರೆ ಅಂತ. ಏನು ಆಫರ್ ಇತ್ತು ಅಂತ ಹೇಳಿದ್ರೆ ಈ ಲಿಪ್ಸ್ಟಿಕ್ಸ್ ಮೇಲೆ ಮತ್ತು ನೈಲ್ ಪಾಲಿಷ್ ಮೇಲೆ ಇವೆಲ್ಲ ಕಡಿಮೆ ರೇಟ್ ಆಲ್ಮೋಸ್ಟ್, ಓಕೆನಾ, ಅದನ್ನು ಆಫರ್ ಅಂತ ನಿಮಗೆ ಹೇಳ್ತಾರೆ. ಬಟ್ ಬಟ್ಟೆಗಳ ಮೇಲೆ ಆಫರ್ ಇದೆ ಅಂತ ಹೇಳಿದ್ರೆ ನಂಬೋದಕ್ಕಂತೂ ಹೋಗಲೇಬೇಡಿ ನೀವು. ನನ್ನ ತಂಗಿಗೆ ನಾನು ಮೊದಲೇ ಹೇಳಿದ್ದೆ, ಈ ರೀತಿ ಸುಳ್ಳು ಹೇಳ್ತಾರೆ ಅವರು ಆಫರ್ ಇದೆ ಅಂತ, ಬಟ್ ಆದರೆ ನಾವು ಯಾಮಾರಬಾರ್ದು ಅಂತ ಹೇಳಿದ್ದಕ್ಕೆ ನಮ್ಮ ಸೋನು ಏನಂದು, ಇಲ್ಲ ಒಂದು ಸಲ ನೋಡೋಣ ಆಫರ್ ಇದೆ ಜುಡಿಯೋದಲ್ಲಿ, ಬಾ ಅಂತ ಹೇಳಿ ಕರ್ಕೊಂಡು ಬಂದ್ಲು. ಬಟ್ ಅವ್ರಿಗೆ ಗೊತ್ತಾಗಿದೆ, ಯಾವುದೂ ಆಫರ್ ಇಲ್ಲ, ಏನು ಮಾಡೋದು, ಹೋಗ್ಲಿ ಬಿಡು ತೊಗೊಳ್ಳೋಣ, ಹೆಂಗಿದ್ರು ಬರೋದು ಬಂದುಬಿಟ್ಟಿದ್ದೀವಿ ಅಂತ ಹೇಳಿ ಎಲ್ಲರೂ ಅವ್ರವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಟ್ರಯಲ್ ಮಾಡಿ ಅದೆಲ್ಲ ಓಕೆ ಆದಮೇಲೆ ಬಿಲ್ಲಿಂಗ್ ಕೂಡ ಮಾಡಿಕೊಂಡ್ರು. ಸೊ ನೆಕ್ಸ್ಟು ಇಲ್ಲಿ ಬ್ಯಾಗ್ನ ನೋಡ್ತಾ ಇದ್ದೀವಿ, ಹ್ಯಾಂಡ್ ಬ್ಯಾಗ್ನ. ಸೊ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಈ ವೈಟ್ ಹ್ಯಾಂಡ್ ಬ್ಯಾಗ್ನ ಬೈ ಮಾಡೋಣ ಅಂತ ನಿಂತ್ಕೊಂಡ್ವಿ. ಬಟ್ ಆದರೆ ಅದ್ರ ಪ್ರೈಸ್ ಕೇಳಿನೇ ನಮಗೆ ಶಾಕ್ ಆಗೋಯಿತು. ಒಂದೊಂದು ಹ್ಯಾಂಡ್ ಬ್ಯಾಗು ಕೂಡ ಮ್ಯಾಕ್ಸಿಮಮ್ 7,000 to 5,000 ಇತ್ತು. ಸೊ ಇಷ್ಟೆಲ್ಲ ಕೊಟ್ಟು ಈ ಒಂದು ಹ್ಯಾಂಡ್ ಬ್ಯಾಗ್ನ ತೊಗೊಳ್ಬೇಕಾ? ನಾನು ಮೀಶೋದಲ್ಲೇ ಇನ್ನೂ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಅಂತ ಹೇಳಿ ನಗಿಸ್ತಾ ಇದ್ದೆ. ಸೊ ಹೌದಲ್ವಾ, ಸುಮ್ಮನೆ ಎಷ್ಟು ದಿನ ಹಾಕ್ಕೊಳ್ತೀವಿ, ಇದನ್ನೇನು ಡೈಲಿ ಯೂಸ್ ಮಾಡ್ತೀವಿ, ಒಂದು ದಿನ 2 ದಿನ ಹಿಂಗೆ ಹೊರಗಡೆ ಬಂದಾಗ ಹಾಕ್ಕೊಳ್ತೀವಿ, ಅದಕ್ಕೆ ಏನಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಳ್ಬೇಕು ಅಲ್ವಾ? ಬಟ್ ಆದರೂ ನೋಡೋದಕ್ಕೆ ಚೆನ್ನಾಗಿದೆ, ನೋಡೋದ್ರಲ್ಲಿ ಏನಿದೆ ತಪ್ಪು? ನೆಕ್ಸ್ಟ್ ಎಲ್ಲ ಕಡೆ ಓಡಾಡಿಕೊಂಡು ಫೈನಲಾಗಿ ಬಂದಿದ್ದು ಇಲ್ಲಿ ಪಿಜ್ಜಾ ತಿನ್ನೋಣ ಅಂದ್ಕೊಂಡು ಬಂದ್ವಿ. ಸೊ ಯಾವ ಪಿಜ್ಜಾ ಆರ್ಡರ್ ಮಾಡೋದು ಅದನ್ನೆಲ್ಲ ನಮ್ಮ ಅಕ್ಕನಿಗೆ ಬಿಟ್ಬಿಟ್ಟಿದ್ವಿ. ನಾವೇನಿದ್ರು ವೀಡಿಯೋ ಮಾಡ್ಕೊಳ್ಳೋದು ಆ್ಯಂಡ್ ಫೋಟೋಸ್ ಕ್ಲಿಕ್ ಮಾಡಿಸ್ಕೊಳ್ಳೋದು ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ವಿ ನಾವು. ಆ್ಯಂಡ್ ಇದ್ರ ಮಧ್ಯೆ ಲಿಶಾಂತ್ ಕೂಡ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದಿದ್ದ. ಮಹಿ ಕೂಡ ಕಾಲ್ ಮಾಡಿದ್ರು, ಆಯಿತಾ ಶಾಪಿಂಗ್ ಇನ್ನೂ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ಕೊಳ್ತಾ ಇದ್ರು ಅವಾಗವಾಗ. ಇನ್ನೇನು ಆಫೀಸ್ ಬಿಡೋ ಟೈಮ್ ಅಲ್ವಾ ಅವ್ರದ್ದು ಕೂಡ. ಸೊ ನನ್ನ ಜೊತೆನೇ ಬರ್ತೀಯಾ ಅಥವಾ ಇನ್ನೂ ಲೇಟಾಗಿ ಬರ್ತೀಯಾ ಅಂತ ಕೇಳಿದ್ರು. ಇಲ್ಲ, ಎಲ್ಲ ಶಾಪಿಂಗ್ ಎಲ್ಲ ಆಯಿತು, ಇವಾಗ ಪಿಜ್ಜಾ ತಿಂತಾ ಇದ್ದೀವಿ. ಅಂದರೆ ಪಿಜ್ಜಾ ಆರ್ಡರ್ ಮಾಡಿದ್ದೀವಿ, ಇನ್ನೇನು ಬರುತ್ತೆ ಅದು ತಿಂದ್ಕೊಂಡು ನಾವು ಬರ್ತೀವಿ ಅಂತ ಹೇಳಿದೆ. ಓಕೆ, ಯಾವುದಕ್ಕೂ ಒಂದು ಸಲ ಕಾಲ್ ಮಾಡು, ನಾನು ಏನಾದರೂ ನಿಯರ್ ಇದ್ದರೆ ನಿನ್ನ ಪಿಕ್ ಮಾಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಲಿಶಾಂತ್ ಜೊತೆ ಮತ್ತೆ ವೀಡಿಯೋಸ್ ತೊಗೊಳ್ತಾ ಇದ್ದೆ. ಲಿಶಾಂತ್ ಅಂತೂ ನೋಡ್ತಿರ್ಬೋದು ಎಷ್ಟು ಖುಷಿಯಾಗಿದ್ದಾನೆ ಅಂತ. ಸೊ ಮಕ್ಕಳನ್ನ ಏನಂತ ಹೇಳಿದ್ರೆ, ಈ ಮನೇಲಿ 4 ಗೋಡೆ ಮಧ್ಯೆ ನಾವು ಒಳಗಡೆ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆ ಒಳಗಡೆನೇ ಇರ್ತಾರೆ. ಸೊ ಈ ರೀತಿ ಹೊರಗಡೆ ಕರ್ಕೊಂಡು ಬಂದಾಗ ಅವ್ರಿಗೂ ಕೂಡ ಈ ಅಟ್ಮಾಸ್ಫಿಯರ್ ಏನಿದೆ ಅದೆಲ್ಲ ಚೇಂಜಸ್ ಆದಾಗ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಲಿಶಾಂತ್ ಅಂತೂ ತುಂಬ ಖುಷಿಯಾಗಿದ್ದ. ಅವ್ನಿಗೆ ಈ ರೀತಿ ಹೊರಗಡೆ ಕರ್ಕೊಂಡು ಬರೋದು
ಆ್ಯಂಡ್ ಸುತ್ತಾಡಿಸೋದು ಅಂದರೆ ಅವನಿಗೆ ತುಂಬಾ ಇಷ್ಟ. ಮಹಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಅಮ್ಮ ಮಗ ಇಬ್ಬರೂ ಒಂದೇ, ಮನೇಲಿದ್ದರೆ ಇರೋದಕ್ಕೆ ಬೇಜಾರು, ಹೊರಗಡೆ ಕರ್ಕೊಂಡೋಗು ಅಂತ ಹಠ ಮಾಡ್ತೀರಾ ಅಂತ ಹೇಳ್ತಾ ಇರ್ತಾರೆ. ಸೊ ಲಿಶನ್ಗೆ ನಂತರನೇ ಹೊರಗಡೆ ಸುತ್ತಾಡಬೇಕು ಅಂತ ತುಂಬ ಆಸೆ. ನಾನು ಮತ್ತೆ ಬ್ಯಾಂಗ್ಳೂರಿಗೆ ಬರಬೇಕಿತ್ತು. ಆವಾಗ ಏನಕ್ಕೆ ಬರ್ತೀನಿ ಅಂತಲೂ ಕೂಡ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ಆದರೆ ಇವಾಗ ನಾವೆಲ್ಲ ಹೆಣ್ಮಕ್ಳು ಬಂದಿರೋದು. ಸೊ ನೆಕ್ಸ್ಟ್ ಬರೋದು ನನ್ನ ಹಸ್ಬೆಂಡ್ ಜೊತೆ ಬರ್ತೀನಿ. ಸೊ ಅದ್ರ ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಏನಕ್ಕೆ ಬರ್ತಾ ಇದ್ದೀನಿ ಬ್ಯಾಂಗ್ಳೂರಿಗೆ ಅಂತ. ಸೊ ಇವಾಗ ಜಸ್ಟ್ ಸುಮ್ಮನೆ ಹಾಗೆ ಬಂದು ಹೋಗಿರೋದು ನಾನು. ಸೊ ನೆಕ್ಸ್ಟು ಮಹಿ ಜೊತೆ ಬಂದಾಗ ಒಂದು ರೀಸನ್ ಇದೆ, ಅದು ರೀಸನ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಫೈನಲಿ ಪಿಜ್ಜಾ ಕೂಡ ಬಂತು, ಯಮ್ಮಿ ಆಗಿತ್ತು. ಆ್ಯಂಡ್ ಚೀಸ್ ಕೂಡ ತುಂಬ ಜಾಸ್ತಿ ಇರೋದ್ರಿಂದ ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿತ್ತು. ಆ್ಯಂಡ್ ಪಿಜ್ಜಾ ಬೇಸ್ ಏನಿದೆ ಅದಂತೂ ತುಂಬ ಸಾಫ್ಟ್ ಇತ್ತು. ಹೊರಗಡೆ ತಿನ್ನೋದಕ್ಕಿಂತ ಇದು ಬೆಸ್ಟ್ ಅಂತ ಅನ್ನಿಸ್ತು ನನಗೆ. ಫೈನಲಿ ಅಲ್ಲಿಂದ ನಾವೆಲ್ಲ ಹೊರಟ್ವಿ. ಟೈಮ್ ಬಂದು 6:15 ಆಗಿತ್ತು ನಾವು ಹೊರಟಾಗ. ಸೊ ಈವ್ನಿಂಗ್ 6 ಗಂಟೆ ಅಂದ್ಕೊಳ್ಳಿ. ಸೊ ಎಲ್ಲರೂ ಅಲ್ಲಿ ನಿಂತ್ಕೊಂಡು ಒಂದೊಂದು ಸೆಲ್ಫಿನ ತಗೊಳ್ತಾ ಇದ್ವಿ. ಆ್ಯಂಡ್ ಇದು ಫೈನಲಿ ಮುಗ್ದಿದ್ದು. ಆ್ಯಂಡ್ ನಾವು ಸೆಲ್ಫಿ ತಗೊಳ್ಬೇಕಾದ್ರೆ ಮಹಿ ನಮ್ಮ ಮುಂದೆನೇ ಪಾಸ್ ಆದರು. ಸೊ ಅದನ್ನು ಕಾಲ್ ಮಾಡಿ ಹೇಳ್ತಾಯಿದ್ರು, ತಗೊಂಡ್ರ ಸೆಲ್ಫಿ ಚೆನ್ನಾಗಿ ಬಂತಾ ಅಂತ ಹೇಳಿ. ಸೊ ಫೈನಲಿ ಮಹಿ ಕೂಡ ಬಂದರು. ಗಾಡಿ ಎತ್ಕೊಂಡು ಅವ್ನ ಎತ್ಕೊಂಡು ಹೆಂಗೆ ಬರಲಿ. ಗಾಡಿ ನಿಲ್ಲಿಸ್ತಿದ್ದಾರೆ. ಹುಷಾರು. ತೋರಿಸ್ಬಿಡ್ತಿದ್ದೀನ ನಿಮ್ಮಿಬ್ರನ್ನ. ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ನ ಕ್ಯಾಚ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್. ಅದರಲ್ಲೂ ಈ ಸ್ಟೆಪ್ಸ್ ಇರುತ್ತಲ್ವಾ, ಇದಂತೂ ಹತ್ತೋದಂತೂ ಇನ್ನೂ ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ. ಅಷ್ಟು ಸುಸ್ತಾಗ್ತಾ ಇರುತ್ತೆ. ಈ ಕೆಲಸ ಮುಗಿಸ್ಕೊಂಡು ಬಂದಿರೋರು ಅಥವಾ ಈ ರೀತಿ ನಮ್ಮ ಥರ ಓಡಾಡ್ಕೊಂಡು ಬಂದಿರೋರಿಗೆ ಆರಾಮಾಗಿ ಹೋಗಿ ಟ್ರೈನ್ ಕ್ಯಾಚ್ ಮಾಡೋಣ ಅನ್ನೋ ಫೀಲ್ ಇರುತ್ತೆ. ಬಟ್ ಆದರೆ ಇದು ಅರ್ಧ ಕಷ್ಟ. ಅಯ್ಯೋ ಯಾರಪ್ಪ ಈ ಸ್ಟೆಪ್ಸ್ನೆಲ್ಲ ಹತ್ತಿ ಹೋಗಿ ಟ್ರೈನ್ನ ಕ್ಯಾಚ್ ಮಾಡಬೇಕಲ್ಲ ಅನ್ನೋದೇ ಒಂದು ದೊಡ್ಡ ತಲೆನೋವು. ಲಿಶು ಅವ್ರ ಅಪ್ಪನ ನೋಡಿದ ತಕ್ಷಣ ಎಷ್ಟು ಖುಷಿ ಪಟ್ಟ ಅಂದರೆ, ಆ ಒಂದು ಮೂಮೆಂಟ್ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡೆ. ಬಟ್ ವಿಡಿಯೋ ಪಾಸಲ್ಲಿತ್ತು. ಅದಾದಮೇಲಿಂದ ನಾನು ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಸೊ ಅವ್ನು ಅವ್ರ ಅಪ್ಪನ ನೋಡಿದ ತಕ್ಷಣ ಫುಲ್ ಖುಷಿ ಆಗಿಬಿಟ್ಟ. ಹೋದ ತಕ್ಷಣ ತಪ್ಕೊಬಿಟ್ಟ. ಬೆಳೀತಾ ಲಿಶುಗೆ ಅವ್ರ ಅಪ್ಪನ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗ್ತಾಯಿದ್ದೆ. ಅವ್ರನ್ನ ಬಿಟ್ಟೇ ಇರೋದಿಲ್ಲ. ಅವ್ರನ್ನ ನೋಡಿದ ತಕ್ಷಣ ಹೋಗಿ ತಪ್ಕೋಬೇಕು, ಎತ್ಕೊಳ್ಬೇಕು. ಅಥವಾ ನಾವು ಮಲ್ಕೊಂಡಿದ್ದಾಗ ಏನಾದರೂ ಮಹಿ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಮಲ್ಕೊಳ್ಳೋವರೆಗೂ ಅವ್ನು ಮಲ್ಕೋದೇ ಇಲ್ಲ, ಎದ್ದು ಕೂತಂಗೆ ಇರ್ತಾನೆ. ಅವರಪ್ಪ ಬರಬೇಕು, ಅವರಪ್ಪ ಬಂದಮೇಲೆ ಅವ್ನು ನಿದ್ದೆ ಮಾಡೋದು. ನೋಡು ಅವಳು ಬೈ ಮಾಡ್ತಾವಳೆ ಅಂತ ನೋಡೋದ. ಲಿಶು ಹೋಯ್ತೀಯ ನೀನು? ಪಪ್ಪ ಜೊತೆ ಹೋಗ್ತೀಯಾ? ಹೋಯ್ತೀಯ ಪಪ್ಪನ ಜೊತೆ? ಓ ಬಿಟ್ರೆ ಓಡೋಯ್ತಾನೆ. ಸೊ ಇವಾಗ ರೀಚ್ ಆಗಿದ್ದೀವಿ. ಟೈಮ್ ಎಷ್ಟು? 7:30ನಾ? 7:30 ಆಗಿದೆ. ಸೊ ಈಗ ರೀಚ್ ಆಗಿದ್ದೀವಿ. ಆ್ಯಂಡ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಬಾಯ್.